ಈ ಬೆಳವಣಿಗೆ ನಮ್ಮನ್ನ ಚಿಂತೆಗೀಡು ಮಾಡಿದೆ. ವೆನಿಜುವೆಲಾದಿಂದ ಮಾದಕ ದ್ರವ್ಯಗಳು ಹೋಗ್ತಾ ಇದ್ವು ಅಮೆರಿಕಾಗೆ, ನಿಜ. ಇದು ನಾರ್ಕೋ ಟೆರರಿಸಂಗಾಗಿ ಮಧುರ್ ಅವರನ್ನ ಕಿಡ್ನಾಪ್ ಮಾಡಿಲ್ಲ, ಅಲ್ಲಿನ ತೈಲಕ್ಕಾಗಿ ಅನ್ನೋ ಒಂದು ಮಾತು ಎಲ್ಲೆಡೆ ಪ್ರಚಾರ ಆಗ್ತಾ ಇದೆ. ಇದು ಸುಳ್ಳು. ಅಮೆರಿಕಾದ ಸಾಮರಿಕ ಮತ್ತು ಆರ್ಥಿಕ ಪ್ರತಿದ್ವಂದ್ವಿಗಳು ಇರಬಾರದು. ಟ್ರಂಪ್ ರ ಉದ್ದೇಶ ಸಾರ್ಥಕ ಆಗ್ತಾ ಇದೆ. ಟ್ರಂಪ್ ಬಿಡೋದಿಲ್ಲ. ಈ ವಿಷಯದ ಬಗ್ಗೆ ಭಾರತದ ವಿದೇಶಾಂಗ ಮಂತ್ರಿ ಈಗಾಗಲೇ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಈ ಬೆಳವಣಿಗೆ ನಮ್ಮನ್ನ ಚಿಂತೆಗೀಡು ಮಾಡಿದೆ ಅನ್ನೋ ಒಂದು ಮಾತು. ವಿ ಆರ್ ಡಿಸ್ಟರ್ಬ್ಡ್. ಈ ಮಾತನ್ನ ನಮ್ಮ ವಿದೇಶ ಮಂತ್ರಿ ಎಸ್ ಜಯಶಂಕರ್ ಹೇಳಿದ್ದಾರೆ. ಬಹುಶಃ ಇದರಿಂದ ಆಚೆಗೆ ನಾವು ಸ್ಟೇಟ್ಮೆಂಟ್ ನ ಕೊಡೋ ಸ್ಥಿತಿನಲ್ಲಿ ನಾವು ಇಲ್ಲ. ಇದನ್ನ ಉಗ್ರವಾಗಿ ಕಂಡಮ್ ಮಾಡೋದು ಅಥವಾ ಸಪೋರ್ಟ್ ಮಾಡೋದು, ಇಂಥ ಒಂದು ಸ್ಥಿತಿನಲ್ಲಿ ನಾವು ಇಲ್ಲ. ಈ ಕಾರಣಕ್ಕಾಗಿ ಇದನ್ನು ವಿ ಆರ್ ಡಿಸ್ಟರ್ಬ್, ನಾವು ಚಿಂತೆಗೀಡಾಗಿದ್ದೇವೆ. ನಾವು ಈ ಒಂದು ಮಾತಿದೆಯಲ್ಲ, ಈ ಪ್ರತಿಕ್ರಿಯೆ ಸಮಯೋಚಿತ ಮತ್ತೆ ಇಷ್ಟು ಸಾಕು ಅನ್ನಿಸ್ತದೆ. ಟ್ರಂಪ್ ನಿಕೋಲೋ ಮಧುರೋ ಅವರನ್ನ ಕಿಡ್ನಾಪ್ ಮಾಡಿಕೊಂಡು ಅಮೆರಿಕಾಗೆ ತಗೊಂಡು ಹೋದದ್ದು ಕೇವಲ ಅವರ ಒಬ್ಬರನ್ನ ಅಧಿಕಾರದಿಂದ ತೆಗೆಯೋದು, ಅವರೊಬ್ಬರನ್ನ ಅಮೆರಿಕಾದ ಜೈಲಲ್ಲಿ ಇಡೋದು, ಅಷ್ಟು ಮಾಡಿದ್ರೆ ಅಮೆರಿಕಾದ ಅಥವಾ ತಮ್ಮ ಉದ್ದೇಶ ಸಾರ್ಥಕ ಆಗ್ತದೆ ಅಂತ ಟ್ರಂಪ್ ನಂಬಿಲ್ಲ. ಅವರ ಉದ್ದೇಶ ನೋಡಿ, ಉದ್ದೇಶದ ಬಗ್ಗೆನೂ ತುಂಬಾ ಮಾತುಗಳು ಬರ್ತಾ ಇವೆ. ತುಂಬಾ ಏನೇನೋ ಕಟ್ಟು ಕಥೆಗಳು ಎಲ್ಲೆಡೆ ಹರಿದಾಡ್ತಾ ಇವೆ. ನಾನು ಆ ಕಟ್ಟು ಕಥೆಗಳನ್ನ ಫಸ್ಟ್ ನಾನು ಅದನ್ನ ಬರ್ಸ್ಟ್ ಮಾಡಿನೇ ನಾನು ಮುಂದೆ ಹೋಗ್ತೀನಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ. ಒಂದು, ವೆನಿಜುವೆಲಾ ಅಥವಾ ಪ್ರೆಸಿಡೆಂಟ್, ಫಸ್ಟ್ ಲೇಡಿ ಅವರೆಲ್ಲ ನಾರ್ಕೋ ಟೆರರಿಸಂ ನಲ್ಲಿ ನಿರತರಾಗಿದ್ರು ಅಂತ. ಇದು ಸುಳ್ಳು. ವೆನಿಜುವೆಲಾದಿಂದ ಇದು ಮಾದಕ ದ್ರವ್ಯಗಳು ಹೋಗ್ತಾ ಇದ್ವು ಅಮೆರಿಕಾಗೆ, ನಿಜ. ಅತ್ಯಲ್ಪ ಪ್ರಮಾಣದಲ್ಲಿ. ಜಾಸ್ತಿ ಹೋಗ್ತಾ ಇದ್ದದ್ದು ಕೊಲಂಬಿಯಾ, ಈಗಲೂ ಹೋಗ್ತಾ ಇರೋದು ಮೆಕ್ಸಿಕೋದಿಂದ ಮತ್ತು ಕೊಲಂಬಿಯಾದಿಂದ. ಮೆಕ್ಸಿಕೋದಿಂದ ಫೆಂಟಾನಿಲ್ ಮತ್ತೆ ಕೊಲಂಬಿಯಾದಿಂದ ಕೊಕೇನ್. ಅದಕ್ಕೆ ಹೋಲಿಸಿದ್ರೆ ವೆನಿಜುವೆಲಾದ್ದು ಅಥವಾ ನಿಕೋಲೋ ಮಧುರೋದ್ದು ಏನೇನೂ ಅಲ್ಲ. ಹೀಗಾಗಿ ಇದು ನಾರ್ಕೋ ಟೆರರಿಸಂಗಾಗಿ ಮಧುರೋ ಅವರನ್ನ ಕಿಡ್ನಾಪ್ ಮಾಡಿಲ್ಲ. ಪಾಯಿಂಟ್ ನಂಬರ್ 2, ವೆನಿಜುವೆಲಾದ ಆಯಿಲ್ಗಾಗಿ, ಅಲ್ಲಿನ ತೈಲಕ್ಕಾಗಿ ಅನ್ನೋ ಒಂದು ಮಾತು ಎಲ್ಲೆಡೆ ಪ್ರಚಾರ ಆಗ್ತಾ ಇದೆ. ಇದು ಸುಳ್ಳು. ಆಯ್ತು ನೋಡಿ, ವೆನಿಜುವೆಲಾದಲ್ಲಿ ಇದುವರೆಗೆ ಜಗತ್ತಿನಲ್ಲೇ ಪತ್ತೆಯಾಗಿರುವಂತಹ ತೈಲ ನಿಕ್ಷೇಪದ ಅಥವಾ ಕಚ್ಚಾ ತೈಲದ ಅತಿ ದೊಡ್ಡ ಭಂಡಾರ ಇದೆ ಅಂತ ಎಲ್ಲರೂ ಹೇಳ್ತಾರೆ. ನಿಜ, ನಾನು ಹೇಳ್ತೀನಿ, ಅದನ್ನು ಒಪ್ಕೋತೀನಿ. ಎಷ್ಟು? 303 ಬಿಲಿಯನ್ ಬ್ಯಾರೆಲ್ಸ್. ಅದು ಬಹಳ ದೊಡ್ಡದೇ. ಅಮೆರಿಕಾದಲ್ಲೂ ಅಷ್ಟಿಲ್ಲ, ಸೌದಿ ಅರೇಬಿಯಾದಲ್ಲೂ ಅಷ್ಟಿಲ್ಲ, ಯಾವ ದೇಶದಲ್ಲೂ ಅಷ್ಟಿಲ್ಲ. ಅತಿ ದೊಡ್ಡ ತೈಲ ನಿಕ್ಷೇಪ ಇದೆ. ಪ್ರಾಬ್ಲಮ್ ಅಂತಂದ್ರೆ ವೆನಿಜುವೆಲಾದ ತೈಲದ ಬಗ್ಗೆ, ಅದು ತೀರಾ ಮಂದವಾದದ್ದು. ವೆಸ್ಟ್ ಏಷ್ಯಾ ಅಥವಾ ಅಮೆರಿಕ ಅಥವಾ ರಷ್ಯನ್ ಕಚ್ಚಾ ತೈಲದಷ್ಟು ಹಗುರವಾಗಿಲ್ಲ. ಇದು ತೀರಾ ಮಂದ ಆಗಿರೋದ್ರಿಂದ ಇದನ್ನ ಹೊರ ತೆಗೆಯೋದು ತ್ರಾಸದಾಯಕ, ವೆಚ್ಚದಾಯಕ. ಸಂಸ್ಕರಿಸಿ ಪೆಟ್ರೋಲ್ ಮತ್ತೆ ಡೀಸೆಲ್, ಏರ್ ಫ್ಯೂಯಲ್ ಮಾಡೋದು ಅದು ಸಹ ತುಂಬಾ ವೆಚ್ಚದಾಯಕ ಮತ್ತೆ ಟೈಮ್ ಕನ್ಸ್ಯೂಮಿಂಗ್. ಈ ಕಾರಣಕ್ಕಾಗಿ ವೆನಿಜುವೆಲಾದಲ್ಲಿ ಅಷ್ಟು ದೊಡ್ಡ ತೈಲ ಭಂಡಾರ ಇದ್ರು ಅದರಿಂದ ಉಪಯೋಗ ಇಲ್ಲ. ವೆನಿಜುವೆಲಾಗೂ ಉಪಯೋಗ ಇಲ್ಲ, ಅಮೆರಿಕಾಗೂ ಉಪಯೋಗ ಇಲ್ಲ. ಇನ್ಫ್ಯಾಕ್ಟ್ ಮೊದಲು ಸಹ ಹ್ಯೂಗೋ ಚಾವೆಜ್ ಅಮೆರಿಕಾದ ಕಂಪನಿಗಳನ್ನ ಹೊರಗಟ್ಟೋದಕ್ಕೂ ಮೊದಲು ಅಲ್ಲಿ ಅಮೆರಿಕನ್ ಕಂಪನಿಗಳಿದ್ದದ್ದು, ಶೆವ್ರಾನ್, ಎಕ್ಸಾನ್ ಮೊಬಿಲ್. ಅವುಗಳಂತ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನೇನು ಅವು ಹೊರ ತೆಗೆದು ಮಾರಾಟ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ತುಂಬಾ ವೆಚ್ಚದಾಯಕ ಅದು. ಆದ್ರೆ ಅಲ್ಪ ಪ್ರಮಾಣದಲ್ಲಿ ನಡೀತಾ ಇತ್ತು. ಅಮೆರಿಕನ್ಸ್ ಬಿಟ್ಟು ಹೋದ ಮೇಲೆ ಅಥವಾ ಅವ್ರನ್ನ ಹೊರಗಟ್ಟದ ಮೇಲೆ ವೆನಿಜುವೆಲಾದಲ್ಲಿ ಅಮೆರಿಕನ್ಸ್ ಮಾಡ್ತಾ ಇದ್ದ ಮಟ್ಟಿಗೆ ಅವ್ರು ತೈಲ ವ್ಯಾಪಾರ ಮಾಡೋದಕ್ಕೂ ಅವರಿಂದ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಈಗಲೂ ಸಹ ಟ್ರಂಪ್ ಹೇಳ್ತಾ ಇರೋದೇನು, ಓಕೆ, ನಾವು ಅದರ ತೈಲವನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ. ಮತ್ತೆ ಅಮೆರಿಕನ್ ಕಂಪನಿಗಳಿಗೆ ಹೇಳ್ತಾ ಇದ್ದಾರೆ ಹೋಗಿ ಅಂತ. ಆದ್ರೆ ಎಕ್ಸಾನ್, ಶೆವ್ರಾನ್ ಇವರು ಯಾರು ರೆಡಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಈಗ ವೆನಿಜುವೆಲಾ ಒಂದು ದಿನಕ್ಕೆ ಉತ್ಪಾದನೆ ಮಾಡ್ತಾ ಇರೋದು 1 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ. ಈ 1 ಬಿಲಿಯನ್ ಬ್ಯಾರೆಲ್ ವೆನಿಜುವೆಲಾ ಉತ್ಪಾದನೆ ಮಾಡೋದು ಜಾಗತಿಕ ಉತ್ಪಾದನೆಯಲ್ಲಿ ಎಷ್ಟು ಗೊತ್ತಾ? 0.8%. 1% ಇಲ್ಲ, 0.8%. ಓಕೆ, ಇದನ್ನು ಸಹ ಕಳ್ಳ ಸಾಗಾಣಿಕೆ ಮೂಲಕ ರಷ್ಯಾ, ಚೈನಾ ಅಂತ ಕಡೆಗೆ ಕಳಿಸ್ತಾ ಇದ್ರು ಅವರು. ಆಯ್ತಾ? ಅದು ಮಿಡ್ ಡಿಸೆಂಬರ್ ಇಂದ ನಿಂತೋಗ್ಬಿಟ್ಟಿದೆ. ಹೀಗಾಗಿ ಅಲ್ಲಿ ಒಂದು 15, 20 ಅಥವಾ ಒಂದು 25 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಇದೆ. ಅದನ್ನ ಬಳಸ್ಕೊಂಡು ಮತ್ತೆ ಮುಂದಿನ ವ್ಯವಹಾರ ಶುರು ಮಾಡಿ ಅಂತ ಟ್ರಂಪ್ ಹೇಳಿದ್ರು ಸಹ ಅಮೆರಿಕನ್ ಕಂಪನಿಗಳು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ
ಈ $1 ಮಿಲಿಯನ್ ಅಂತದ್ದು ಲೆಕ್ಕದಲ್ಲೇ ಇನ್ನು 15 ವರ್ಷಗಳವರೆಗೆ ಅವು ವೆನಿಜುವೆಲ್ ತೈಲವನ್ನ ಹೊರತೆಗಿಬೇಕು ಅಂದ್ರೆ ಖರ್ಚು ಮಾಡಬೇಕಾಗಿರೋದು $53 ಬಿಲಿಯನ್. ದಿನಕ್ಕೆ ಕೇವಲ 1 ಮಿಲಿಯನ್. ರಷ್ಯಾ ಉತ್ಪಾದನೆ ಮಾಡುವ 10.7 ಮಿಲಿಯನ್ ಬ್ಯಾರೆಲ್ ಪರ್ ಡೇ, ಸೌದಿ ಅರೇಬಿಯಾ ಉತ್ಪಾದನೆ ಮಾಡುವ 13 to 15 ಮಿಲಿಯನ್ ಬ್ಯಾರೆಲ್ಸ್ ಪರ್ ಡೇ. ಇದಕ್ಕೆ ಕಂಪೇರ್ ಮಾಡಿ ಜಸ್ಟ್ ಆಕ್ಚುಲಿ 1 ಮಿಲಿಯನ್. ಆಯ್ತಾ? ಹೀಗಾಗಿ ಅದು ಅಂದ್ರೆ 1 ಮಿಲಿಯನ್ ಉತ್ಪಾದನೆ ಮಾಡೋದಕ್ಕೆ ನೆಕ್ಸ್ಟ್ 15 ಇಯರ್ಸ್ ಅಲ್ಲಿ ಅವರು ಅದು $53 ಬಿಲಿಯನ್ ಅನ್ನ ಖರ್ಚು ಮಾಡಬೇಕು. ಅದನ್ನ 1 ಬಿಲಿಯನ್ 3 ಬಿಲಿಯನ್ ಮಾಡಿದ್ರು ಸಹ, ಅಂದ್ರೆ ಸೌದಿ ಅರೇಬಿಯಾದ ಆಲ್ಮೋಸ್ಟ್ 1/5 ಉತ್ಪಾದನೆ ಮಾಡಿದ್ರೆ ಅವರು ಎಷ್ಟು $190 ಬಿಲಿಯನ್ ಅನ್ನ ಖರ್ಚು ಮಾಡಬೇಕಾಗ್ತದೆ. ಇದು ಅಷ್ಟೇನು ಲಾಭದಾಯಕ ಅಲ್ಲ. ಲಾಭ ಸಿಗುತ್ತದೆ ಆದ್ರೆ ತುಂಬಾ ಕಡಿಮೆ ಪ್ರಮಾಣದ ಲಾಭ. ಹೀಗಾಗಿ ಅಮೆರಿಕದ ಕಂಪನಿಗಳಿಗೆ ಇದು ಅನುಕೂಲ ಆಗೋದಿಲ್ಲ. ಮೊನ್ನೆ ಟ್ರಂಪ್ ಹೇಳಿದ್ದೇನು, ವೆನಿಜುವೆಲಾ 30 to 50 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಅನ್ನ ನಾವು ಉಪಯೋಗಿಸ್ತೀವಿ, ದಟ್ ವಿಲ್ ಬಿ ಯೂಸ್ ಫಾರ್ ದ ಬೆನಿಫಿಟ್ ಆಫ್ ವೆನಿಜುವೆಲಾ ಅಂಡ್ ಅಮೆರಿಕನ್ ಪೀಪಲ್ ಅಂತ. ಆದ್ರೆ ಅದು ನಡೆಯೋದಿಲ್ಲ, ತೈಲನೂ ಅಲ್ಲ ಇಲ್ಲಿ. ಆದ್ರೆ ಕಾರಣ ಏನು? ಒಬ್ಬ ದೇಶದ ಎಲೆಕ್ಟೆಡ್ ಅಧ್ಯಕ್ಷನ, ಅವನ ಆಕ್ಚುಲಿ ಕೋಟಾ ಆಗಿ ಎಲೆಕ್ಟ್ ಆದ್ರೂ ಸಹ, ಮೋಸ ಮಾಡಿ ಎಲೆಕ್ಟ್ ಆದ್ರೂ ಸಹ ಎಲೆಕ್ಟೆಡ್ ಲೀಡರ್, ಆತನ ಹೊತ್ಕೊಂಡು ಹೋಗ್ಬೇಕಾದ್ರೆ ಟ್ರಂಪ್ಗಿಂತ ಕಾರಣ ಒಂದು, ವೆನಿಜುವಾದಲ್ಲಿ ಚೈನಾದ ಪ್ರಾಬಲ್ಯವನ್ನ ಕಂಪ್ಲೀಟ್ ಕುಗ್ಸೋದು. ಇದು ಟ್ರಂಪ್ರ ಮ್ಯಾಗಾದ ಒಂದು ಭಾಗ. ಓಕೆ, ಮೇಕ್ ಅಮೆರಿಕಾ ಗ್ರೇಟ್ ಎಗೈನ್. ಅಮೆರಿಕನ ಗ್ರೇಟ್ ಮಾಡಬೇಕಾದ್ರೆ ಪಶ್ಚಿಮಾರ್ಧ ಗೋಳದಲ್ಲಿ ಅಮೆರಿಕಾದ ಸಾಮರಿಕ ಮತ್ತು ಆರ್ಥಿಕ ಪ್ರತಿದ್ವಂದ್ವಿಗಳು ಇರಬಾರದು. ಇದು ಟ್ರಂಪ್ರ ಒಂದು ನೀತಿ. ಇನ್ಫ್ಯಾಕ್ಟ್ ಒಬಾಮಾ ಕಾಲದಲ್ಲಿ, ನಂತರ ಬೈಡನ್ ಕಾಲದಲ್ಲಿ ಚೈನೀಸ್ ಅಲ್ಲೆಲ್ಲ ನುಗ್ಗಿಬಿಟ್ಟಿದ್ರು, ವೆನೆಜುಲಾದಲ್ಲಿ, ಪನಾಮದಲ್ಲಿ, ಅಲ್ಲಿ ಎಲ್ಲ. ಹೀಗಾಗಿ ಚೈನೀಸ್ ಅನ್ನ ಹೊರಗಿಡದೆ ಓಕೆ ನಮ್ಮ ಮ್ಯಾಗ ಸಕ್ಸಸ್ ಆಗಲ್ಲ ಅಂತ ಟ್ರಂಪ್ಗೆ ಗೊತ್ತಿತ್ತು. ಹೀಗಾಗಿ ಇವನ್ ಪನಾಮಾ ಕ್ಯಾನಲ್, ಒಂದು ಕಾಲದಲ್ಲಿ ಅಮೆರಿಕದ ಸ್ವತ್ತಾಗಿದ್ದಂತ ಪನಾಮಾ ಕ್ಯಾನಲ್, ಆ ದೇಶ ಅದನ್ನ ಪನಾಮಾಗೆ ವಾಪಸ್ ಕೊಟ್ಟ ನಂತರ ಚೈನೀಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಂಟರ್ ಆಗಿದ್ರು. ಅಲ್ಲಿಯ ಹಾರ್ಬರ್ಗಳನ್ನ, ಆ ಕಡೆ ಈ ಕಡೆ ಹಾರ್ಬರ್ಗಳನ್ನ ಅವರು ಕಂಟ್ರೋಲ್ ಮಾಡ್ತಾ ಇದ್ರು. ಅಮೆರಿಕದ ಪೂರ್ವ ತೀರದಿಂದ ಪಶ್ಚಿಮ ತೀರಕ್ಕೆ ಅಥವಾ ಅದರ ಉಲ್ಟ ಅತಿ ಹತ್ತಿರದ ಮತ್ತು ಕಡಿಮೆ ಖರ್ಚಿನ ಜಲಮಾರ್ಗ ಅಂತ ಹೇಳಿದ್ರೆ ಪನಾಮಾ ಕ್ಯಾನಲ್. ಅದು ಮುಚ್ಚಿ ಹೋದ್ರೆ ಅವ್ರು ತೀರ ದಕ್ಷಿಣ ಅಮೆರಿಕವನ್ನು ಸುತ್ತಕೊಂಡು ಹೋಗ್ಬೇಕಾಗ್ತದೆ. ಹೀಗಾಗಿ ಈ ಪನಾಮಾ ಕ್ಯಾನಲ್ ನಲ್ಲಿ ಚೈನೀಸ್ ಬಂದು ಕೂತ್ಕೊಂಡ್ರೆ ತಮಗೆಂತ ಅಪಾಯ ಆಗ್ತದೆ ಕ್ರೂಷಿಯಲ್ ಟೈಮ್ ನಲ್ಲಿ ಟ್ರಂಪ್ಗೆ ಗೊತ್ತಿತ್ತು. ಹೀಗಾಗಿ ಪನಾಮಾಗೆ ಹೇಳಿದ್ರು ಚೈನೀಸ್ ಅನ್ನ ಓಡಿಸು ಅಂತ. ಪನಾಮಾದ ಪ್ರೆಸಿಡೆಂಟ್ ಮೊದಲು ಒಪ್ಪಲಿಲ್ಲ, ಕೊನೆಗೆ ಮಾರ್ಕೋ ರೂಬಿಯೋ ಹೋದ್ರು. ಅವ್ರು ಮಾತಾಡಿದ್ದೆ ಪನಾಮಾದ ಪ್ರೆಸಿಡೆಂಟ್, ದಟ್ ಹೋಸೆ ರಾಹುಲ್ ಮುಲಾನೋ ಕ್ವಿಂತೇರೋ ಇಮ್ಮಿಡಿಯೇಟ್ಲಿ ಚೈನಾಗೆ ಗೇಟ್ ಪಾಸ್ ಕೊಟ್ರು. ಅಲ್ಲಿ ಟ್ರಂಪ್ರ ನೀತಿ ಯಶಸ್ವಿ ಆಯಿತು. ಆದ್ರೆ ವೆನೆಜುಲಾದಲ್ಲಿ ಆಗ್ತಾ ಇರಲಿಲ್ಲ. ಕಾರಣ ಮದೂರೋ ಕಂಪ್ಲೀಟ್ಲಿ ಪ್ರೋ ಚೈನೀಸ್ ಆಗಿದ್ದದ್ದು. ಹೀಗಾಗಿ ಆತನ ಚೈನೀಸ್ ಅನ್ನ ವೆನೆಜುಲಾದಲ್ಲಿ ಹೊರಗೆ ತೆಗಿಬೇಕು ಅಂತ ಹೇಳಿದ್ರೆ ಅದನ್ನ ಪ್ರಮೋಟ್ ಮಾಡ್ತಾ ಇರುವಂತ, ಚೈನೀಸ್ ಅನ್ನ ಹೆಗಲ ಮೇಲೆ ಕೂರಿಸ್ಕೊಂಡಿರುವಂತ ನಿಕೋಲಸ್ ಮದೂರೋ ಅನ್ನೇ ಎತ್ಕೊಂಡು ಬರಬೇಕು ಅಂತ. ಅದನ್ನ ಟ್ರಂಪ್ ಮಾಡಿದ್ದಾರೆ. ಇದರ ಅರ್ಥ ಅಂದ್ರೆ ಇಲ್ಲಿಗೆ ಅವರ ಗೋಲ್ ಯಶಸ್ವಿ ಆಯಿತು ಅಂತ ಅಲ್ಲ. ಮದೂರೋ ಅವರ ಡೆಪ್ಯೂಟಿ ಡೆಲ್ಸಿ ರಾಡ್ರಿಗಸ್ ಅವರು ನೀತಿಯನ್ನು ಕಂಟಿನ್ಯೂ ಮಾಡಿದ್ರೆ, ಹೀಗಾಗಿ ಚೈನೀಸ್ ಮತ್ತೆ ಹಾಗೇನೆ ಇಟ್ಕೊಂಡ್ರೆ ಇದು ಟ್ರಂಪ್ರ ನೀತಿಗೆ ವಿರುದ್ಧ. ಹೀಗಾಗಿ ಡೆಲ್ಸಿ ರಾಡ್ರಿಗಸ್ ಈ ನಿಕೋಲಸ್ ಮದೂರೋ ಅವರ ನೀತಿಗಳನ್ನ ಮುಂದುವರಿಸೋದಕ್ಕೆ ಟ್ರಂಪ್ ಅವಕಾಶ ಮಾಡಿ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ಡೆಲ್ಸಿ ಹೇಳಿದ್ರು, ಓಕೆ, ನಮ್ಮದೊಂದು ಸ್ವತಂತ್ರ ದೇಶ, ಸಾರ್ವಭೌಮ ದೇಶ, ನಾವು ನಮಗೆ ಅನುಕೂಲವಾದಂತ ನೀತಿಗಳನ್ನ ಅನುಸರಿಸ್ತೀವಿ ಅಂತ. ಆನಂತರ ಟ್ರಂಪ್ ಥ್ರೆಟನ್ ಮಾಡಿದ್ರು, ಏನಂತ, ಹಾಗಿದ್ರೆ ನಮ್ಮಿಂದ ಇನ್ನಷ್ಟು ಕಾರ್ಯಾಚರಣೆಯನ್ನ ಇವರು ನಿರೀಕ್ಷಿಸ್ತಾ ಇದ್ದಾರೆ ಅಂತ ಅರ್ಥ, ನಾವು ರೆಡಿ ಅಂತ. ಅಂದ್ರೆ ಏನು, ಡೆಲ್ಸಿಯನ್ನು ಹೊತ್ಕೊಂಡು ಹೋಗ್ತೀವಿ ಅಂತ. ಆಯ್ತಾ, ಇದರ ಅರ್ಥ ಆಯ್ತಾ. ಆವಾಗ ಡೆಲ್ಸಿ ತಕ್ಷಣ ರಾಗ ಬದಲಾಯಿಸಿದ್ರು, ಹೇಳಿದ್ರು ನಾವು ಒಂದು ಶಾಂತಿಯನ್ನ ಕಾಪಾಡೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ. ಯಾವುದೇ ನೀತಿಗಳು ಈ ವಲಯದಲ್ಲಿ ಶಾಂತಿಯನ್ನ ಕದಡೋದಕ್ಕೆ ಹೋಗದೆ ಇರೋ ರೀತಿ ನೋಡ್ಕೋತೀವಿ. ಅಂದ್ರೆ ಅರ್ಥ ಏನು, ಟ್ರಂಪ್ ಹೇಳಿದ ಮಾತನ್ನ ನಾವು ಕೇಳ್ತೀವಿ ಅಂತ. ಹೀಗಾಗಿ ಟ್ರಂಪ್ರ ಉದ್ದೇಶ ಸಾರ್ಥಕ ಆಗ್ತಾ ಇದೆ. ಟ್ರಂಪ್ ಬಿಡೋದಿಲ್ಲ. ಡೆಲ್ಸಿ ಇನ್ಫ್ಯಾಕ್ಟ್ ವೆನಿಜುಲಾದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 233 ಪ್ರಕಾರ ಪ್ರೆಸಿಡೆಂಟ್ ಡಿಪೋಸ್ ಆದ್ರೆ, ಯಾವುದೇ ಕಾರಣದಿಂದ ಅಧ್ಯಕ್ಷರ ಸ್ಥಾನ ತೆರವಾದ್ರೆ ಉಪಾಧ್ಯಕ್ಷರು ಅಧ್ಯಕ್ಷರಾಗ್ತಾರೆ. 1 ತಿಂಗಳಲ್ಲಿ ಚುನಾವಣೆಗಳನ್ನ ನಡೆಸಬೇಕು ಅವರು. ಆಯ್ತಾ, ಆಗ ಡೆಲ್ಸಿ
ಟ್ರಂಪ್ರ ಮಾತುಗಳನ್ನ ಕೇಳ್ಕೊಂಡೇ ಮುಂದುವರೆದ್ರೆ ಬಹುಶಃ ಚುನಾವಣೆಗಳು ನಡೆಯುವುದಿಲ್ಲ ಸದ್ಯಕ್ಕೆ. ಇಲ್ಲ ಅಂತ ಹೇಳಿದ್ರೆ ಚುನಾವಣೆಗಳು ನಡೀತವೆ. ಅದರಲ್ಲಿ ಆಂಟಿ ಸೋಷಿಯಲಿಸ್ಟ್, ಆಂಟಿ ಮಧುರೋ, ಆಂಟಿ ರಾಡ್ರಿಗಸ್, ಎಡ್ಮಂಡೋ ಗೊನ್ಸಾಲ್ವೆಸ್ ಉರೂತಿಯಾ ಅವರು ಎಲೆಕ್ಟ್ ಆಗೋದು ಗ್ಯಾರಂಟಿ. ಇದು ಟ್ರಂಪ್ರ ಉದ್ದೇಶ. ಚೈನಾವನ್ನ ಹೊರಗಿಡೋದು, ಅದನ್ನ ಯಾವ ಕಾರಣಕ್ಕೂ ಅವರು ಬಿಟ್ಟುಕೊಡೋದಿಲ್ಲ. ಸೊ ಇದು ಮುಂದುವರಿತದೆ. ವೆನೆಜುವೆಲಾ ಮೇಲೆ ಟ್ರಂಪ್ ಅಥವಾ ಅಮೆರಿಕದ ಕಂಟ್ರೋಲ್.